ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜಂಗಲ್ ಜಂಗಲ್ ಬಾತ್ ಚಲಿ ಹೈ ಪತಾ ಚಲ ಹೈ. ಈ ಹಾಡು ಕೇಳಿದ್ರೆ ಸಾಕು ನಮ್ಮೆಲ್ಲರಿಗೂ ಬಾಲ್ಯ ನೆನಪಾಗುತ್ತದೆ. ಕಾಡಿನ ಪ್ರಾಣಿಗಳ ಮಧ್ಯೆ ಬೆಳೆಯುವ ಒಬ್ಬ ಪುಟ್ಟ ಹುಡುಗ, ಅವನ ರಕ್ಷಣೆ ನಿಂತ ಕರಡಿ ಮತ್ತು ಚಿರತೆ, ಇವರೆಲ್ಲರ ಕೊಲ್ಲಲು ಕಾಯುತ್ತಿದ್ದ ಕ್ರೂರವಾದ ಹುಲಿ. ಹೌದು, ಇವತ್ತು ನಾವು ಜಗತ್ತಿನ ಅತ್ಯಂತ ಫೇಮಸ್ ಕತೆ ದಿ ಜಂಗಲ್ ಬುಕ್ ಸಿನಿಮಾವನ್ನ ನೋಡಲಿದ್ದೇವೆ. ಇದು ಕೇವಲ ಪ್ರಾಣಿಗಳ ಕಥೆಯಲ್ಲ, ಇದೊಂದು ಭಾವನೆ. ಬನ್ನಿ ಮೋಗ್ಲಿಯ ಸುಂದರವಾದ ಕಾಡಿನ ಪ್ರಪಂಚಕ್ಕೆ ಹೋಗೋಣ. ಕಥೆಯ ಆರಂಭದಲ್ಲಿ ನಾವು ದಟ್ಟವಾದ ಕಾಡನ್ನು ನೋಡ್ತೀವಿ. ಅಲ್ಲಿ ಮೋಗ್ಲಿ ಎನ್ನುವ ಪುಟ್ಟ ಬಾಲಕ ತೋಳಗಳ ಜೊತೆ ಓಟದ ಸ್ಪರ್ಧೆ ಮಾಡಿರ್ತಾನೆ. ಮೋಗ್ಲಿ ಮನುಷ್ಯನಾಗಿದ್ದರೂ ಅವನು ನಾನು ಒಂದು ತೋಳ ಅಂತಲೇ ನಂಬಿರುತ್ತಾನೆ. ಅವನನ್ನ ಸಾಕಿ ಬೆಳೆಸಿದ್ದು ರಕ್ಷಾ ಎನ್ನುವ ತಾಯಿ ತೋಳ ಮತ್ತು ಆಕೆಲ ಎನ್ನುವ ತೋಳಗಳ ನಾಯಕ. ಮೋಗ್ಲಿಯನ್ನು ಕಾಡಿಗೆ ತಂದಿದ್ದು ಬಗೀರ ಎನ್ನುವ ಕಪ್ಪು ಚಿರತೆ. ಬಗೀರನೇ ಮೋಗ್ಲಿಗೆ ಕಾಡಿನ ನಿಯಮಗಳನ್ನ ಕಲಿಸಿರುತ್ತಾನೆ. ನೀನು ಮನುಷ್ಯನ ತರಹ ಓಡಬೇಡ, ತೋಳದ ತರಹ ಓಡು ಎಂದು ಬಗೀರ ಯಾವಾಗಲೂ ಬುದ್ಧಿ ಹೇಳ್ತಾನೆ. ಮೋಗ್ಲಿಗೆ ಕಾಡೇ ಪ್ರಪಂಚ, ಪ್ರಾಣಿಗಳೇ ಕುಟುಂಬ. ಬೇಸಿಗೆ ಕಾಲ ಬರುತ್ತದೆ, ಕಾಡಿನಲ್ಲಿ ನೀರಿಗೆ ಬರಗಾಲ ಬರುತ್ತದೆ. ಆಗ ಕಾಡಿನ ಒಂದು ನಿಯಮ ಜಾರಿಗೆ ಬರುತ್ತದೆ. ನದಿ ಬತ್ತಿ ಪೀಸ್ ರಾಕ್ ಅಂದ್ರೆ ಶಾಂತಿ ಬಂಡೆ ಕಾಣಿಸಿದಾಗ ಎಲ್ಲ ಪ್ರಾಣಿಗಳು ಅಲ್ಲಿಗೆ ನೀರು ಕುಡಿಯಲು ಬರಬಹುದು. ಅಲ್ಲಿ ಯಾರು ಯಾರನ್ನ ಬೇಟೆಯಾಡುವ ಹಾಗಿಲ್ಲ. ಜಿಂಕೆ ಮತ್ತು ಸಿಂಹ ಒಟ್ಟಿಗೆ ನೀರು ಕುಡಿಯುವ ಸಮಯ ಅದು. ಎಲ್ಲರೂ ನೀರು ಕುಡಿತಿರಬೇಕಾದರೆ ಅಲ್ಲಿಗೆ ಒಂದು ಭಯಾನಕ ವಾಸನೆ ಬರುತ್ತದೆ. ಪ್ರಾಣಿಗಳೆಲ್ಲ ಭಯದಿಂದ ದಾರಿ ಬಿಡ್ತಾರೆ. ಅಲ್ಲಿಗೆ ಬರೋದು ಕಾಡಿನ ವಿಲನ್, ಒಕ್ಕಣ್ಣಿನ ಹುಲಿ ಶೇರ್ಖಾನ್. ಶೇರ್ಖಾನ್ ನೀರು ಕುಡಿಯುತ್ತಾ ಅಲ್ಲೇ ಇದ್ದ ಮೋಗ್ಲಿಯನ್ನ ನೋಡ್ತಾನೆ. ಮನುಷ್ಯನ ವಾಸನೆ ಹಿಡಿದು ಗರ್ಜಿಸುತ್ತಾ, ನನ್ನ ಮುಖ ಸುಟ್ಟು ಹೋಗಿದ್ದು ಮನುಷ್ಯನಿಂದಲೇ. ಮನುಷ್ಯ ದೊಡ್ಡವನಾದಾಗ ಮೇಲೆ ಕಾಡಿನ ಆಪತ್ತು. ನೀರಿನ ಬರಗಾಲ ಮುಗಿಯುವ ಒಳಗಡೆ ಈ ಮನುಷ್ಯ ಮಗುವನ್ನ ನನಗೆ ಒಪ್ಪಿಸಬೇಕು, ಇಲ್ಲಾಂದ್ರೆ ಇಡೀ ತೋಳಗಳನ್ನೇ ಕೊಂದು ಹಾಕ್ತೀನಿ ಅಂತ ಎಚ್ಚರಿಕೆ ಕೊಟ್ಟು ಹೋಗ್ತಾನೆ. ಮಳೆಗಾಲ ಶುರುವಾಗುತ್ತದೆ. ಶೇರ್ಖಾನ್ ಕೊಟ್ಟ ಗಡುವು ಮುಗಿಯುತ್ತೆ. ಮೋಗ್ಲಿ ಇಲ್ಲಿದ್ರೆ ಇಡೀ ತೋಳದ ಕುಟುಂಬಕ್ಕೆ ಆಪತ್ತು ಅಂತ ಗೊತ್ತಾಗಿ ಮೋಗ್ಲಿ ತಾನೇ ಕಾಡು ಬಿಟ್ಟು ಹೋಗಲು ನಿರ್ಧಾರ ಮಾಡ್ತಾನೆ. ತಾಯಿ ರಕ್ಷಾ ಅಳುತ್ತಾ, ನೀನು ಎಲ್ಲೇ ಹೋದ್ರೂ ನೀನು ನನ್ನ ಮಗನೇ ಎಂದು ಹೇಳಿ ಕಳಿಸಿಕೊಡ್ತಾಳೆ. ಇದು ತುಂಬಾ ಎಮೋಷನಲ್ ದೃಶ್ಯ. ಮೋಗ್ಲಿಯನ್ನು ಮನುಷ್ಯರು ಇರುವ ಹಳ್ಳಿಗೆ ಬಿಟ್ಟು ಬರಲು ಬಗೀರ ಕರೆದುಕೊಂಡು ಹೋಗ್ತಾನೆ. ದಾರಿಯಲ್ಲಿ ಹೋಗ್ತಿರಬೇಕಾದರೆ ಶೇರ್ಖಾನ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಬಗೀರ ಹುಲಿ ಜೊತೆ ಹೋರಾಡಿ ಮೋಗ್ಲಿಗೆ ಓಡು ಹೋಗು ಎಂದು ಕಿರುಚುತ್ತಾನೆ. ಮೋಗ್ಲಿ ಪ್ರಾಣ ಉಳಿಸಿಕೊಳ್ಳಲು ಎಮ್ಮೆಗಳ ಗುಂಪಿನ ಮಧ್ಯೆ ಸೇರಿ ತಪ್ಪಿಸಿಕೊಳ್ತಾನೆ. ಈಗ ಮೋಗ್ಲಿ ಕಾಡಿನಲ್ಲಿ ಒಬ್ಬಂಟಿ. ದಾರಿ ತಪ್ಪಿ ಒಂದು ದಟ್ಟವಾದ ಪ್ರದೇಶಕ್ಕೆ ಬರ್ತಾನೆ. ಅಲ್ಲಿ ಅವನಿಗೆ ಒಂದು ದೊಡ್ಡ ಹೆಬ್ಬಾವು ಸಿಗುತ್ತದೆ. ಅದರ ಹೆಸರು ಕಾ. ಆ ಹಾವು ತನ್ನ ಮಾಯಾಜಾಲದ ಕಣ್ಣುಗಳಿಂದ ಮೋಗ್ಲಿಯನ್ನ ಹಿಪ್ನೋಟೈಸ್ ಮಾಡುತ್ತೆ. ಹಾವು ಮೋಗ್ಲಿಗೆ ಅವನ ಗತಕಾಲವನ್ನ ತೋರಿಸುತ್ತೆ. ಮೋಗ್ಲಿಯ ತಂದೆ ಕಾಡಿನಲ್ಲಿ ಪ್ರಯಾಣ ಮಾಡುವಾಗ ಕೆಂಪು ಹೂವು ಬಳಸಿ ಶೇರ್ಖಾನ್ ಮುಖ ಸುಟ್ಟಿರುತ್ತಾನೆ. ಕೋಪಗೊಂಡ ಶೇರ್ಖಾನ್ ಮೋಗ್ಲಿಯ ತಂದೆಯನ್ನ ಕೊಂದು ಹಾಕಿರುತ್ತಾನೆ. ಆಗ ಅನಾಥವಾಗಿ ಅಳುತ್ತಿದ್ದ ಮಗುವೆ ಮೋಗ್ಲಿ. ಹಾವಿನ ಬಾಯಿಗೆ ಮೋಗ್ಲಿ ಸಿಕ್ಕಿಕೊಳ್ಳುವಷ್ಟರಲ್ಲಿ ದೊಡೂತಿ ಕರಡಿಯೊಂದು ಬಂದು ಹಾವಿನ ಜೊತೆ ಜಗಳ ಆಡಿ ಮೋಗ್ಲಿಯನ್ನ ಕಾಪಾಡುತ್ತೆ. ಮೋಗ್ಲಿಯನ್ನ ಕಾಪಾಡಿದ್ದು ಬಲು ಅನ್ನೋ ಸೋಮಾರಿ ಕರಡಿ. ಬಲುಗೆ ಕೆಲಸ ಮಾಡೋಕೆ ಆಗಲ್ಲ, ಆದರೆ ತಿನ್ನೋಕೆ ಜೇನುತುಪ್ಪ ಬೇಕು. ಮೋಗ್ಲಿ ತನ್ನ ಬುದ್ಧಿವಂತಿಕೆಯಿಂದ ಬಳ್ಳಿಗಳನ್ನ ಬಳಸಿ ಎತ್ತರದ ಬೆಟ್ಟಗಳಿಂದ ಬಲುಗೆ ಬೇಕಾದಷ್ಟು ಜೇನುತುಪ್ಪ ಕಿತ್ತುಕೊಂಡು ಕೊಡ್ತಾನೆ. ಬಲು ಮತ್ತು ಮೋಗ್ಲಿ ಫ್ರೆಂಡ್ಸ್ ಆಗ್ತಾರೆ. ಬಲು ಹೇಳ್ತಾನೆ, ಆ ಮನುಷ್ಯರ ಹಳ್ಳಿಗೆ ಹೋಗಿ ಏನ್ ಮಾಡ್ತೀಯಾ, ಇಲ್ಲೇ ಆರಾಮಾಗಿ ಇರು ಅಂತ. ಮೋಗ್ಲಿ ಬಲೂನ ಹೊಟ್ಟೆ ಮೇಲೆ ಕುಳಿತು ನದಿಯಲ್ಲಿ ತೇಲುತ್ತಾ ಹಾಡು ಹೇಳ್ತಾ ಲೈಫ್ ಎಂಜಾಯ್ ಮಾಡ್ತಾನೆ. ಅಲ್ಲಿಗೆ ಮೋಗ್ಲಿಯನ್ನ ಹುಡುಕಿಕೊಂಡು ಬಗೀರ ಬರ್ತಾನೆ. ಮೋಗ್ಲಿ ಮನುಷ್ಯರ ರೀತಿ ಉಪಕರಣ ಬಳಸೋದನ್ನ ನೋಡಿ ಬಗೀರ ಕೋಪಗೊಳ್ತಾನೆ. ಇವನು ಮನುಷ್ಯರ ಹಳ್ಳಿಗೆ ಹೋಗಲೇಬೇಕು ಅಂತ ಹಠ ಹಿಡಿತಾನೆ. ಅಷ್ಟರಲ್ಲಿ ಆಕಾಶದಿಂದ ಸಾವಿರಾರು ಮಂಗಗಳು ಬಂದು ಮೋಗ್ಲಿಯನ್ನ ಎತ್ಕೊಂಡು ಹೋಗ್ತಾವೆ. ಬಲು ಮತ್ತು ಬಗೀರ ಎಷ್ಟೇ ತಡೆದರೂ ಆಗಲ್ಲ. ಮಂಗಗಳು ಮೋಗ್ಲಿಯನ್ನ ಒಂದು ಪುರಾತನ ದೇವಸ್ಥಾನದ ಅವಶೇಷಗಳಿರುವ ಜಾಗಕ್ಕೆ ಕರೆದೊಯ್ಯುತ್ತದೆ. ಅದು ಕತ್ತಲೆ ಸಾಮ್ರಾಜ್ಯ. ಅಲ್ಲಿರೋದು ಮಂಗಗಳ ರಾಜ ಕಿಂಗ್ ಲೂಯಿ. ಇವನು ಒಂದು ದೈತ್ಯಾಕಾರದ ಒರಾಂಗುಟಾನ್. ಕಿಂಗ್ ಲೂಯಿ ಮೋಗ್ಲಿ ಹತ್ರ
ಒಂದು ಡೀಲ್ ಮಾಡ್ತಾನೆ. ನೀನು ನನಗೆ ಮನುಷ್ಯರು ಬಳಸುವ ಕೆಂಪು ಹೂವಿನ ರಹಸ್ಯ ಹೇಳಿಕೊಡು, ನಾನು ನಿನ್ನನ್ನು ಕಾಪಾಡ್ತೀನಿ ಅಂತಾನೆ. ಪ್ರಾಣಿಗಳಿಗೆ ಬೆಂಕಿ ಅಂದ್ರೆ ಭಯ ಮತ್ತು ಅದೊಂದು ಶಕ್ತಿ. ಮೋಗ್ಲಿ ನನಗೆ ಗೊತ್ತಿಲ್ಲ ಅಂದಾಗ ಕಿಂಗ್ ಲೂಯಿ ಕೋಪಗೊಳ್ತಾನೆ. ಆಗ ಬಲು ಮತ್ತು ಬಗೀರ ಬಂದು ಫೈಟ್ ಮಾಡಿ ಮೋಗ್ಲಿಯನ್ನ ರಕ್ಷಿಸುತ್ತಾರೆ. ಈ ಗಲಾಟೆಯಲ್ಲಿ ಕಿಂಗ್ ಲೂಯಿ, ಅಲ್ಲಿ ನಿಮ್ಮ ಅಕೇಲನ ಆ ಹುಲಿ ಸಾಯಿಸಿದೆ, ನಿನಗೂನು ಗೊತ್ತಿಲ್ಲ ಅಂತ ಸತ್ಯ ಬಾಯಿ ಬಿಡ್ತಾನೆ. ತನ್ನ ನಾಯಕ ತಂದೆಯಂತಿದ್ದ ಅಕೇಲನನ್ನು ಶೇರ್ ಖಾನ್ ಕೊಂದಿದ್ದಾನೆ ಅಂತ ಗೊತ್ತಾದ ತಕ್ಷಣ ಮೋಗ್ಲಿಗೆ ವಿಪರೀತ ಕೋಪ ಬರುತ್ತದೆ. ಅವನು ನೇರವಾಗಿ ಮನುಷ್ಯರ ಹಳ್ಳಿಗೆ ಓಡ್ತಾನೆ. ಅಲ್ಲಿ ಉರಿಯುತ್ತಿದ್ದ ಬೆಂಕಿಯ ಪಂಜು ತಗೊಂಡು ಮತ್ತೆ ಕಾಡಿಗೆ ಓಡಿ ಬರ್ತಾನೆ. ಅವನು ಓಡಿ ಬರುವಾಗ ಆಕಸ್ಮಿಕವಾಗಿ ಬೆಂಕಿಯ ಕಿಡಿಗಳು ಬಿದ್ದು ಕಾಡಿಗೆ ಬೆಂಕಿ ಹತ್ತಿಕೊಳ್ಳುತ್ತದೆ. ಮೋಗ್ಲಿ ನೇರವಾಗಿ ನೀರು ಕುಡಿಯುವ ಜಾಗಕ್ಕೆ ಹೋಗಿ ಶೇರ್ ಖಾನ್ ಎದುರು ನಿಲ್ತಾನೆ. ಕೈಯಲ್ಲಿ ಬೆಂಕಿ ಹಿಡಿದ ಮೋಗ್ಲಿಯನ್ನ ನೋಡಿ ಪ್ರಾಣಿಗಳೆಲ್ಲ ಭಯ ಪಡ್ತಾವೆ. ಶೇರ್ ಖಾನ್ ಮೋಗ್ಲಿಯನ್ನು ನೋಡಿ ನಗ್ತಾನೆ. ನೋಡಿ, ಇವನು ಮನುಷ್ಯ ಅನ್ನೋದು ಪ್ರೂವ್ ಮಾಡಿದ, ಇಡೀ ಕಾಡಿಗೆ ಬೆಂಕಿ ಇಟ್ಟಿದ್ದಾನೆ ಅಂತ ಪ್ರಾಣಿಗಳನ್ನ ಎತ್ತಿಟ್ಟುತ್ತಾನೆ. ಆಗ ಮೋಗ್ಲಿ ಆ ಬೆಂಕಿಯ ಪಂಜನ್ನ ನೀರಿಗೆ ಎಸೆದು, ನಾನು ಮನುಷ್ಯನಲ್ಲ, ನಾನು ಮೋಗ್ಲಿ, ಕಾಡಿನ ಮಗ ಅಂತ ಸಾಬೀತು ಮಾಡ್ತಾನೆ. ಈಗ ಯುದ್ಧ ಶುರುವಾಗುತ್ತದೆ. ಬಲು, ಬಗೀರ ಮತ್ತು ರಕ್ಷಾ ಎಲ್ಲರೂ ಶೇರ್ ಖಾನ್ ಮೇಲೆ ಮುಗಿಬೀಳ್ತಾರೆ. ಆದರೆ ಶೇರ್ ಖಾನ್ ಶಕ್ತಿ ಮುಂದೆ ಯಾರು ನಿಲ್ಲೋಕೆ ಆಗಲ್ಲ. ಮೋಗ್ಲಿ ಬುದ್ಧಿವಂತಿಕೆ ಉಪಯೋಗಿಸಿ ಶೇರ್ ಖಾನ್ ಅನ್ನು ಉರಿಯುತ್ತಿರುವ ಕಾಡಿನ ಕಡೆಗೆ ಓಡಿಸುತ್ತಾನೆ. ಮೋಗ್ಲಿ ಒಂದು ಒಣಗಿದ್ದ ಮರದ ಕೊಂಬೆ ಮೇಲೆ ಹತ್ತುತ್ತಾನೆ. ಶೇರ್ ಖಾನ್ ಕೂಡ ಅವನ ಹಿಂದೆಯೇ ಹೋಗ್ತಾನೆ. ನೀನು ಈಗ ಸಾಯಲೇಬೇಕು ಅಂತ ಹುಲಿ ಹಾರಿದಾಗ ಮೋಗ್ಲಿ ಮೊದಲೇ ರೆಡಿ ಮಾಡಿದ್ದ ಬಳ್ಳಿಯ ಉಯ್ಯಾಲೆಯಲ್ಲಿ ಜಂಪ್ ಮಾಡ್ತಾನೆ. ಶೇರ್ ಖಾನ್ ಆಯ ತಪ್ಪಿ ಕೆಳಗೆ ಉರಿಯುತ್ತಿರುವ ಬೆಂಕಿಯ ಸಮುದ್ರಕ್ಕೆ ಬಿದ್ದು ಸಾಯ್ತಾನೆ. ಕಾಡಿನ ದೆವ್ವದ ಅಂತ್ಯವಾಗುತ್ತದೆ. ಆದರೆ ಕಾಡಿನ ಬೆಂಕಿ ಇನ್ನೂ ಉರಿಯುತ್ತಿದೆ. ಆಗ ಮೋಗ್ಲಿ ಕಾಡಿನ ದೇವರುಗಳಾದ ಆನೆಗಳ ಬಳಿ ಹೋಗಿ ತಲೆಬಾಗುತ್ತಾನೆ. ಆನೆಗಳು ನದಿಯ ದಿಕ್ಕನ್ನೇ ಬದಲಿಸಿ ನೀರನ್ನ ಚಿಮುಕಿಸಿ ಬೆಂಕಿಯನ್ನ ಆರಿಸುತ್ತದೆ. ಕೊನೆಗೆ ಮೋಗ್ಲಿ ಮನುಷ್ಯರ ಹಳ್ಳಿಗೆ ಹೋಗಲ್ಲ. ಅವನು ಬಲು ಮತ್ತು ಬಗೀರನ ಜೊತೆ, ತನ್ನ ತೋಳದ ಕುಟುಂಬದ ಜೊತೆ ಕಾಡಿನಲ್ಲೇ ನೆಮ್ಮದಿಯಾಗಿ ಇರ್ತಾನೆ. ಅವನು ಮನುಷ್ಯನೂ ಹೌದು, ತೋಳವೂ ಹೌದು. ಇದು ಸ್ನೇಹಿತರೆ ದಿ ಜಂಗಲ್ ಬುಕ್ ಕತೆ. ಧೈರ್ಯ ಮತ್ತು ಪ್ರೀತಿ ಇದ್ರೆ ಯಾರನ್ನು ಬೇಕಾದರೆ ಎದುರಿಸಬಹುದು ಅನ್ನೋದಕ್ಕೆ ಈ ಸಿನಿಮಾ ಒಂದು ಸಂದೇಶವಾಗಿದೆ. ನಮಸ್ಕಾರ.